ಬಾಲಾಕೋಟ್ನ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತನಾಡಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಲ್ವಾಮಾ ದಾಳಿ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಪುಲ್ವಾಮಾ ದಾಳಿಯಾಗಿ 40 ಸೈನಿಕರ ಹೆಣಗಳು ಉರುಳಿದ್ವು. ತುಂಬ ಅತ್ಯಂತ ಸುರಕ್ಷಿತ ಪ್ರದೇಶ ಅಂತ ಕರೆಯಲ್ಪಡುವಂಥ ಪ್ರದೇಶ ಪುಲ್ವಾಮಾದಲ್ಲಿ ಇಂತಹ ದಾಳಿ ಹೇಗಾಯಿತು? ಸುಮಾರು 200 kgವರೆಗೂ ಸ್ಫೋಟಕ ಸಾಮಗ್ರಿಯನ್ನು ಕಾರಲ್ಲಿ ತುಂಬಿ ಅದನ್ನು ತಂದು ಸ್ಫೋಟ ಹೇಗೆ ಮಾಡಿದ್ರು? ಯಾರ ಕೈವಾಡ ಇತ್ತು? ಇದರಲ್ಲಿ ಯಾರಿಗೆ ಶಿಕ್ಷೆ ಆಯಿತು? ಈ ವಿಚಾರದ ಬಗ್ಗೆ ಏನು ಅಂತ ಕೇಳಿದ್ರೆ ನರೇಂದ್ರ ಮೋದಿಯವರು ಯಾವತ್ತೂ ಮಾತೇ ಆಡಿಲ್ಲ. ಇದರ ಬಗ್ಗೆ ಅವತ್ತಿಗೆ ಕಾಶ್ಮೀರದ ರಾಜ್ಯಪಾಲರಾಗಿದ್ದಂಥವರೆಲ್ಲ ವಿಷಯ ಹೇಳ್ತಾರೆ. ಇದರ ಬಗ್ಗೆ ದುಟಿ ಬಿಚ್ಚಬೇಡಿ ಅಂತ ಹೇಳಿದರು ಸತ್ಯಪಾಲ್ ಮಲಿಕ್ ಅವರಿಗೆ. ಅದೆಲ್ಲ ಆಯಿತು, ತನಿಖೆ ನಡೀತಾ ಆಯಿತು, ತನಿಖೆಯೂ ನಡೀತು. ಚಾರ್ಜ್ ಶೀಟ್ ಆಯಿತಾ? ಚಾರ್ಜ್ ಶೀಟ್ ಕೂಡ ಆಗಿದೆ. 13,800 ಪುಟಗಳ ಚಾರ್ಜ್ ಶೀಟ್ ಆಗಿದೆ. ಪ್ರಶ್ನೆ ಇರೋದು, ಇದಾದ ಮೇಲೆ ಇದರಲ್ಲಿ ಒಟ್ಟು 19 ಆರೋಪಿಗಳನ್ನು ಹೆಸರಿಸ್ತಾರೆ. ಅವರೆಲ್ಲಿದ್ದರು, ಆ ಈಕೋ ಕಾರ್ ಎಲ್ಲಿಂದ ಬಂತು, ಎಷ್ಟು ಸ್ಫೋಟಕ ಸಾಮಗ್ರಿ ತುಂಬಿದ್ರು, ಯಾವಾಗ ಸಿಡಿಸಿದ್ರು, ಎಲ್ಲವೂ ಇದೆ ಅದರಲ್ಲಿ. ಆದರೆ ಯಾರನ್ನೂ ಹಿಡ್ಕೊಂಡು ಬಂದಿಲ್ವಲ್ಲ, ಯಾರಿಗೂ ಶಿಕ್ಷೆ ಆಗಿಲ್ವಲ್ಲ. ಹಾಗಾದರೆ 40 ಸೈನಿಕರ ಸಾವು, ಆ ಮನೆಯವರಿಗೆ ನೀವು ಏನು ನ್ಯಾಯ ಕೊಟ್ಟಂಗೆ ಆಯಿತು? ಈ ಕಡೆ 40 ಸೈನಿಕರ ಸಾವಾದರೆ ನೀವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಎನ್ನುವುದು, ಇಲ್ಲಿ ಯಾರು ಸೈನಿಕರನ್ನು ಕೊಂದಿದ್ರೋ ಅವ್ರನ್ನ ಹಿಡ್ಕೊಂಡು ಬರಲಿಲ್ಲ, ಅವ್ರನ್ನ ನೇಣು ಹಾಕಲಿಲ್ಲ, ಅವ್ರಿಗೆ ಶಿಕ್ಷೆನೂ ಆಗದೆ ಬಾಲಾಕೋಟ್ ಬಗ್ಗೆ ದಾಳಿನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅಂತ ಹೇಳಿ ಅನೇಕ ನಾಯಕರು ಕೇಳ್ತಾ ಇದ್ದಾರೆ. ಇಲ್ಲಿ ಪುಲ್ವಾಮಾ ದಾಳಿ ಆದಾಗ ಇಡೀ ಭಾರತದ ಇತಿಹಾಸದಲ್ಲಿ ಉಗ್ರಗಾಮಿಗಳ ದಾಳಿ ಆದಾಗ ಶಿಕ್ಷೆ ಇಲ್ಲಿವರೆಗೂ ಆಗದೇ ಇರೋ ಪ್ರಕರಣ ಅಂತ ಹೇಳಿದ್ರೆ ಬಹುಶಃ ಪುಲ್ವಾಮಾನೇ ಇರಬೇಕು. ಟೆರರಿಸ್ಟ್ ಅಟ್ಯಾಕ್ ಆದಮೇಲೂ ಕೂಡ ಅವ್ರು ಯಾರು ಶಿಕ್ಷೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಇನ್ನೂ ಕೂಡ ಅನ್ನೋ ಒಂದು ಪ್ರಕರಣ ಇದ್ದರೆ ಪುಲ್ವಾಮಾ ಮಾತ್ರ. ದೇಶದ ರಕ್ಷಣೆ ಬಗ್ಗೆ ನೀವು ಹೇಗೆ ಮಾತನಾಡ್ತೀರಿ ಮೋದಿಯವರೇ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ, ರಾಜಕೀಯ ನಾಯಕರು ಕೇಳ್ತಾ ಇದ್ದಾರೆ. ಭಾರತ ಇತಿಹಾಸದಲ್ಲಿ ಯಾರೇ ಪ್ರಧಾನಿಯಾಗಿರಲಿ, ದೇಶದ ಮೇಲೆ ದಾಳಿ ಆದಾಗ ಉಳಿದವ್ರನ್ನ ಹಿಡ್ಕೊಂಡ್ರು, ಇನ್ಯಾರನ್ನೋ ಹಿಡ್ಕೊಂಡು ಬಂದರು, ಜೈಲಿಗೆ ಹಾಕಿದ್ರು, ನೇಣಿಗಂಬಕ್ಕೆ ಏರಿಸಿದ್ರು, ಎಲ್ಲವೂ ಇದೆ ಇಲ್ಲಿ. ಎಕ್ಸೆಪ್ಟ್ ಪುಲ್ವಾಮಾ ವಿಚಾರದಲ್ಲಿ ಮಾತ್ರ ಯಾಕಾಗಲಿಲ್ಲ? 19 ಜನ ಆರೋಪಿಗಳನ್ನು ತಾವು ಹಿಡ್ಕೊಂಡು ಬಂದ್ರ, ಶಿಕ್ಷೆ ಕೊಟ್ರ, ಕೊಂದ್ರ? ಇದ್ರ ಬಗ್ಗೆ ಮಾತಾಡಿ ಮೋದಿಯವರಿಂದ ಕೂಡ ಅನೇಕರು ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ, ಪುಲ್ವಾಮಾ ದಾಳಿ ಬಗ್ಗೆ, ತನಿಖೆ ಬಗ್ಗೆ ಯಾಕೆ ಕೇಂದ್ರ ಮಾತಾಡಲ್ಲ? ಯಾರನ್ನ ಹಿಡ್ಕೊಂಡು ಬಂದ್ರಿ ಅಂತ ಶಿವರಾಜ್ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ. ಸುಮಾರು kg ಸ್ಫೋಟಕ ವಸ್ತುಗಳು ಅಲ್ಲಿಗೆ ಹೇಗೆ ಬಂತು? ಆ ಜಾಗಕ್ಕೆ ತಂದವರು ಯಾರು? BJPಯವರಿಗೆ ದಾಳಿ ತನಿಖೆ ಬಗ್ಗೆ ಸ್ಪಷ್ಟನೆ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ. ದಾಳಿ ಕಾರಣರಾದವ್ರು ಯಾರು? ಅವ್ರಿಗೇನು ಶಿಕ್ಷೆ ಆಗಿದೆ? ಘಟನೆ ಆಗಿ 5 ವರ್ಷ ಆದರೂ ತನಿಖೆ ಯಾಕಾಗಿಲ್ಲ ಅಂತ ತಂಗಡಗಿ ಕ್ವಶನ್ ಮಾಡಿದ್ದಾರೆ. ಇನ್ನು 2019ರಲ್ಲಿ BJP ಗೆಲ್ಲುವಂಥ ಯಾವುದೇ ವಾತಾವರಣ ಇರಲಿಲ್ಲ. ಪುಲ್ವಾಮಾ ದಾಳಿ ಆದಂಥ ಕಾರಣದಿಂದಾಗಿ ಅವತ್ತು BJP ಗೆಲ್ಲುತ್ತೆ ಅಂತ ಮಾಜಿ CM ವೀರಪ್ಪ ಮೊಯ್ಲಿ ಕೂಡ ವಾಗ್ದಾಳಿ ಮಾಡಿದ್ದಾರೆ. ಈ ಘಟನೆಯ ಸತ್ಯ ಇದುವರೆಗೂ ಆಚೆ ಬಂದಿಲ್ಲ. ಇಂತಹ ವಿಷಯವನ್ನು ರಾಜಕೀಯವಾಗಿ ಬಳಸ್ಕೊಳ್ತಾರೆ ಅಂತ ಶಾಸಕ ಕೋನ್ ರೆಡ್ಡಿ ಕೂಡ ಕಿಡಿಕಾರಿದ್ದಾರೆ. 40 ಮಂದಿ ಸೈನಿಕರು ಮರಣ ಹೊಂದಿದ್ರು. 400 kg ಆಲ್ಡೆಕ್ಸ್ ಬಾಂಬ್ ಅಲ್ಲಿಗೆ ಹೆಂಗ್ ಬಂತು? ಅಲ್ಲೇ ಆ ರೋಡು, ಆ ಬೀದಿ ಸೈನಿಕರಿಗಾಗೆ ಇರುವಂತ ನದಿ, ಅದು ರೋಡು ಮತ್ತು ಬೀದಿ. ಅದು ಅವ್ರ ಗಾಡಿನೇ ಅಡ್ಡಾಡಂತವು. 5 ವರ್ಷ ಆಯ್ತು, ಯಾಕೆ ತನಿಖೆ ಆಗಿಲ್ಲ? ಏನಾಗಿದೆ? ಹೆಂಗಾತ? ಆಲ್ಡೆಕ್ಸ್ ಬಾಂಬ್ ತಂದವ್ರು ಯಾರು? 400 kg ಎಲ್ಲಿಂದ ಬಂತು? ಅವ್ರಿಗೇನು ಶಿಕ್ಷೆ ಆಗಿದೆ? ಯಾರು ಅರೆಸ್ಟ್ ಮಾಡಿದ್ದೀರಿ? ಅದು ಕಾರಣೀಭೂತರು ಯಾರು? ಈ ದೇಶಕ್ಕೆ ಕೇಳ್ಬೇಕಲ್ಲ. ಇಂಥದ್ರ ಬಗ್ಗೆ ಮಾತಾಡಂಗಿಲ್ಲ, ಬರೇ ಸುಳ್ಳು. ಮೊನ್ನೆ ಹಿಂದುಳಿದ ವರ್ಗದ ಬಗ್ಗೆ 4% ತೆಗೆದು ಮುಸ್ಲಿಮ್ಸ್ ಕೊಟ್ಟಿದ್ದಾರೆ ಅಂತ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಮಾತಾಡ್ತಾರೆ. ನಾನು ಕೇಳ್ತೀನಿ, BJPಯವರಿಗೆ ಸಂವಿಧಾನದ ಬಗ್ಗೆ ಮತ್ತು ಹಿಂದುಳಿದ ಬಗ್ಗೆ ಒಂದಿಷ್ಟು ಅವ್ರಿಗೆ ಮಾಹಿತಿ ಇಲ್ಲ. ಪುಲ್ವಾಮಾದಾಗ 5 kg RDX ನಮ್ಮ ದೇಶನ ಒಳಗೆ ಹೆಂಗೆ ಬರ್ತು? ಚೌಕಿದಾರ್ ಏನು ಮಾಡ್ತಾ ಇದ್ರು? ಚೌಕಿದಾರ್ ಇಂಟೆಲಿಜೆನ್ಸ್ ಎಲ್ಲಿತ್ತು? ಚೌಕಿದಾರ್ ಎಲ್ಲಿದ್ರು? ಇಂಟೆಲಿಜೆನ್ಸ್ ಫೇಲಿಯರು. ಮಾತಾಡೋದ್ರ ಬಗ್ಗೆ 5 kg RDX ನಮ್ಮ ದೇಶನಾಗ ಒಳಗೆ ಬಂತು. ಅದಕ್ಕೆ ಉತ್ತರ ಕೊಡ್ರಿ ಮೋದಿ ಅವರ, ಉತ್ತರ ಕೊಡ್ರಿ. ಅದಕ್ಕೆ ನಾವು ರಾಮೇಶ್ವರಂ ಕೆಫೆ ಬಗ್ಗೆ ಖಂಡನೆ ಮಾಡ್ತೀವಿ, ಅವ್ರ ಮೇಲೆ ಎಲ್ಲ ರೀತಿಯ ಸಹಕಾರ ಮಾಡ್ತೀವಿ. ನೀವು ಪುಲ್ವಾಮಾ ಬಗ್ಗೆ ಹೇಳ್ರಿ. 2019ರಲ್ಲಿ ಅವರು ಮೋದಿ ಮತ್ತು BJP ಸೋಲುವ ಹಂತದಲ್ಲಿತ್ತು. ಕೊನೆಗೆ ಸರ್ಜಿಕಲ್ ಸ್ಟ್ರೈಕ್, ಪುಲ್ವಾಮಾ ಅಟ್ಯಾಕ್ ಅಂತೇಳಿ ಒಂದು ನಾಟಕ ಮಾಡಿ ಅವರು ಗೆದ್ದರು. ಈ ಬಾರಿ ಅದು ಸಾಧ್ಯ ಆಗೋದಿಲ್ಲ. ಆಗ ಆ ಘಟನೆಯ ಬಗ್ಗೆ ಅಂದಿನ BJP ಪಕ್ಷದ ಒಬ್ಬ ವ್ಯಕ್ತಿ, ಮುಖಂಡ ಸತ್ಪಾಲ್ ಮಲ್ಲಿಕ್ ಅಂತ ಹೇಳೋರು, ಅವರು ಗವರ್ನರ್ ಆಗಿದ್ದರು ಜಮ್ಮು ಕಾಶ್ಮೀರದಲ್ಲಿ.
ಅವರು ಹೇಳೋದಂದರೆ ಅವರಿಗೆ ಗೊತ್ತಿತ್ತು ಏನು ನಿಜವಾದಂಥ ಸತ್ಯ. ಅವ್ರು ಹೇಳಿದರು ಅದೊಂದು ಬರೀ ಸ್ಟಂಟ್ ಮಾಡಿದ್ದು, ಸ್ಟಂಟ್ ಮಾಡಿ ಜನಗಳನ್ನು ಕೊಂದರು ಇವರು ಮೋದಿಯವರು. ಅಲ್ಲ, ಭಾರತೀಯ ಜನತಾ ಪಾರ್ಟಿಯವರು 100 ಸುಳ್ಳನ್ನು ಒಂದು ಸತ್ಯ ಮಾಡಕ್ಕೆ ಹೋಗ್ತಾರೆ, ಅದು ಆಗೋದಿಲ್ಲ. ಆದರೆ ಪುಲ್ವಾಮಾ ಬಗ್ಗೆ ಯಾಕಾದಾತು, ಏನಾಯ್ತು, ಯಾಕೆ ಅದನ್ನು ನಡೀತು, ಇಲ್ಲಿವರೆಗೂ ಯಾರೂ ಬಾಯ್ನ ಬಿಡ್ತಾ ಇಲ್ಲಲ್ಲ. ಅದಕ್ಕೆ ಮೋದಿ ಸಾಹೇಬರು, ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಬಂದು ಹೋಗ್ತಾರಲ್ಲ, ಅಂಥ ಟೈಮ್ದಾಗ ಸ್ಪಷ್ಟೀಕರಣ ಕೊಡಲಿ. ಪುಲ್ವಾಮಾ ದಾಳಿ ಯಾಕೆ ಆಯ್ತು ಅಂತೇಳಿ, ಯಾರ ಬಗ್ಗೆ ಅದಕ್ಕೆ ಕ್ರಮ ತೊಗೊಂಡ್ರಿ ಇಲ್ಲಿವರೆಗೂ ಅಂಥವೇನು ಹೇಳೋಂಗಿಲ್ಲ. ಇಂಥ ಘಟನೆಗಳನ್ನ ಎತ್ತಿ ತಮ್ಮ ರಾಜಕೀಯಕ್ಕೆ ಬಳಸ್ಕೊಳಕ್ಕೆ ಹೋಗ್ತಾರೆ, ಅದು ಒಳ್ಳೆಯದಲ್ಲ. ಇವತ್ತು ಅವ್ರ ಕುಟುಂಬ ತೊಂದರೆಯಲ್ಲಿದೆ. ಇವತ್ತು ನಿರಂಜನ್ ಏನ್ಬಿಟ್ರು ನನ್ನ ಆತ್ಮೀಯರು, ನಮ್ಮ ಕಾಂಗ್ರೆಸ್ ಪಕ್ಷದವರು, ಅವ್ರ ಬಗ್ಗೆ ಅಪಾರ ಗೌರವ ಇದೆ. ಅವ್ರ ಕುಟುಂಬಕ್ಕಾದಾಗ ನಮ್ಮ ನೋವು ನಮಗಾದಂಗೆ ಅದ, ನಮ್ಮ ಮನೆಗಾದಂಗೆ. ನಾವು ಯಾರು ಸಮರ್ಥನೆ ಮಾಡ್ತಿಲ್ಲ. 100% ಕ್ರಮ ಆಗಲೇಬೇಕು. ಅವ್ನಿಗೆ ಯಾವುದೋ ಕ್ರಮ ತಗೋಕೆ ಬೇಡ ಅಂದಿಲ್ಲ ನಾವು. SIT ತನಿಖೆ ನಡೀತಾ ಇದೆ, ಕ್ರಮ ಆಗಲಿ.